ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಿನ್ನೆಯ ತರಗತಿಯಲ್ಲಿ ನಾವು 9ನೇ ತರಗತಿ ಗದ್ಯಪಾಠ ಸಾಸಿ ಮರುಳಯ್ಯ ಇವರು ರಚಿಸಿರುವ ಪ್ರಜಾನಿಷ್ಠೆ ಎಂಬ ಪಾಠದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಪಾಠದಲ್ಲಿ ಹೊಯ್ಸಳರವರೇ ವಿಷ್ಣುವರ್ಧನ ತುಂಬಾ ಪ್ರಗತಿಯನ್ನು ಹೊಂದಿರುವುದನ್ನು ಕಂಡಂತಹ ಪರರಾಜ್ಯರು ಈತನ ಮೇಲೆ ಕಿಸರಾಗಿದ್ದರು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರ್ತಿದ್ದಂತಹ ವಿಷ್ಣುವರ್ಧನ ಗೋಪಾಲನನ್ನು ಬಡಿಬೇಕು, ಕುಗ್ಗಿಸ್ಬೇಕು, ಆತನನ್ನು ಸೋಲಿಸಬೇಕು ಅಂತಕ್ಕಂತಹ ಅನೇಕ ರಾಜರು ಅವಣಕ್ಕೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಚೋಳ ರಾಜ್ಯದ ಕುಲೋತ್ತುಂಗ ಪ್ರಮುಖನಾದ. ಗಂಗರ ತಲಕಾಡು ಆತನ ಸ್ವಾಧೀನದಲ್ಲಿತ್ತು. ಆದಿಯಮ ಅಂತಕ್ಕಂತಹ ರಾಜಪ್ರತಿನಿಧಿ ಆತನನ್ನು ನೋಡ್ಕೊತಾ ಇದ್ದ ಆ ಪ್ರದೇಶ. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಹಾಗೆಯೇ ಇಡೀ ಪ್ರಪಂಚವನ್ನೇ ಭಾರತವನ್ನೇ ಗೆಲ್ಲಬೇಕು ಅಂತಕ್ಕಂತಹ ಮಹಾದಾಸೆಯನ್ನು ಹೊಂದಿದಂತಹ ಒಬ್ಬ ರಾಜ. ಆ ರೀತಿಯಾಗಿ ಆಸೆಯನ್ನು ಪಟ್ಟಂತಹ ಚೋಳದ ದೊರೆ ಕುಲೋತ್ತುಂಗ ಆದಿಯಮ್ಮನನ್ನು ಪ್ರಚೋದಿಸಿ ಹೊಯ್ಸಳ ಸಾಮ್ರಾಜ್ಯವನ್ನು ವಶಪಡಿಸಬೇಕು ಅನ್ನೋ ಆಸೆಯನ್ನು ಇಟ್ಟುಕೊಂಡು ಆದಿಯಮ್ಮನನ್ನು ಪ್ರಚೋದಿಸಿ ಯುದ್ಧಕ್ಕೆ ಕಳಿಸ್ತಾನೆ. ಆ ಯುದ್ಧದಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ ಜಯಶೀಲನಾಗ್ತಾನೆ. ಆ ಯುದ್ಧದಲ್ಲಿ ಆದಿಯಮ್ಮ ಸೋತ. ಆಗ ಚೋಳರ ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋಗ್ತದೆ. ಆಗ ತಲಕಾಡು ಹೊಯ್ಸಳರ ವಶ ಆಗುತ್ತೆ. ಆಗ ಇದ್ದಂತಹ ಸೈನಿಕರು ರಾಜನಿಗೆ ಈ ರೀತಿ ಹೇಳ್ತಾರೆ, ಈ ತಲಕಾಡನ್ನ ಲೂಟಿ ಮಾಡಿಬಿಡೋಣ. ಆಗ ವಿಷ್ಣುವರ್ಧನ ಹೇಳ್ತಕ್ಕಂಥದ್ದು, ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಪ್ರಶಸ್ತಿಗಳು ಸ್ಥಾನಮಾನಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರು ಬಿಡಬಾರದು ಅಂತ. ಅದೇ ರೀತಿ ಮುಂದುವರೆದು ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸೋದು ಯೋಧ ಧರ್ಮ ಅಲ್ಲ, ಸೋತ ಸಾಮ್ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥದ್ದು ಯುದ್ಧದ ಧರ್ಮ ಅಲ್ಲ ಅಂತಕ್ಕಂತಹ ಮಾತನ್ನ ಹೇಳಿ, ತಲಕಾಡಿನ ಜನ ನಮ್ಮವರಂತ ತಿಳ್ಕೊಂಡು ನಡೆಸ್ಕೊಳ್ಳೋಣ. ಅವ್ರನ್ನ ಒಂದು 3 ದಿವಸ ಇಲ್ಲೇ ಇದ್ದು ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಭೀತಿಯನ್ನ ಹೋಗಲಾಡಿಸಿ ಶಾಂತಿಯನ್ನು ಸ್ಥಾಪನೆ ಮಾಡಿ ನಂತರ ಹೊರಡೋಣ ಅಂತಕ್ಕಂತಹ ಮಾತನ್ನ ಹೇಳ್ತಾನೆ. ಆಗ ಅಲ್ಲಿದ್ದಂತಹ ಪ್ರಜಾಪಾಲಕರು ವಿಷ್ಣುವರ್ಧನ ಭೂಪಾಲನ ಮಾತುಗಳನ್ನ ಒಪ್ಕೋತಾರೆ. ಇವನ ಇಚ್ಛೆಯಂತೆ ಮಹಾಮಂತ್ರಿ ಗಂಗರಾಜರು ಕೂಡ ದಂಡಾಧೀಶ ತುಂಗದೇವನು ಇದಕ್ಕೆ ಅನುಮೋದನೆಯನ್ನ ಕೊಡ್ತಾರೆ, ಅಂದರೆ ಒಪ್ಪಿಗೆಯನ್ನ ಕೊಡ್ತಾರೆ. ಈಗ ಹೊಯ್ಸಳರ ದೊರೆ ವಿಷ್ಣುವರ್ಧನ ಎಲ್ಲಿಲ್ಲ, ದ್ವಾರ ಸಮುದ್ರದಲ್ಲಿ ಇಲ್ಲ. ಆ ಸಂದರ್ಭದಲ್ಲಿ ರಾಜಧಾನಿಯ ಸಂರಕ್ಷಕಳಾಗಿ ನಿಂತಹ ರಾಜನ ಹೆಂಡತಿ ಯಾರು ಹೇಳಿ, ಶಾಂತಲಾ ದೇವಿ. ಈತನ ಜೊತೆಗೆ ಈಕೆಯ ಜೊತೆಗಿದ್ದಂತಹ ಯುವರಾಜ ಕುಮಾರ ಉದಯಾದಿತ್ಯ. ಇವರಿಬ್ಬರು ಕೂಡ ಈ ರಾಜ್ಯದ ಸಂರಕ್ಷಣೆಯನ್ನ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ರಾಜ್ಯವನ್ನ ಬಿಟ್ಟು ಹೊರ ರಾಜ್ಯಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ರಾಜರು ಆ ರಾಜ್ಯದ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಸಹಜ. ಆದ್ರೆ ಇದಕ್ಕೆ ಆಸ್ಪದ ಕೊಡದೆ ಶಾಂತಲಾ ದೇವಿ ತಾನೇ ದಂಡವನ್ನ ಹಿಡ್ಕೊಂಡು ಕುಳಿತುಕೊಂಡ್ಬಿಡ್ತಾಳೆ. ಇದನ್ನ ಕೇಳಿದಂತಹ ಅಕ್ಕಪಕ್ಕದ ರಾಜ್ಯರು ಈ ರಾಜ್ಯದ ಮೇಲೆ ದಂಡೆತ್ತಿ ಬರೋದಿಲ್ಲ. ಮಹಾರಾಣಿ ಪರಿಸ್ಥಿತಿಯನ್ನ ಗೂಢಾಚಾರದಿಂದ ತಿಳ್ಕೊತಾ ಇರ್ತಾಳೆ. ತಕ್ಷಣ ಆಗಾಗ ತಾನು ವೇಷ ಮರೆಸಿಕೊಂಡು ದೇಶಗಳನ್ನ ಒಳಭಾಗದಲ್ಲಿ ಸಂಚರಿಸಿ ಬರ್ತಿರ್ತಾಳೆ. ಒಮ್ಮೆ ಏನಾಯ್ತಪ್ಪ ಅಂದ್ರೆ, ತಾನು ಗಂಡುಡುಗಿಯನ್ನು ಉಟ್ಕೊಂಡು ರಾಜಕುಮಾರ ಉದಯಾದಿತ್ಯನನ್ನ ಜೊತೆಗೂಡಿ ಬೆಳಗಿನ ಜಾವ ಕುದುರೆಯನ್ನೇರಿ ದ್ವಾರ ಸಮುದ್ರವನ್ನ ದ್ವಾರವನ್ನ ಬಿಡ್ತಾರೆ. ಅಲ್ಲಿಂದ
ಅಲ್ಲಿ ದಕ್ಷಿಣ ಭಾಗದಲ್ಲಿದ್ದಂತಹ ಬೆಳಗೋಳ, ಬಾಣಾವರ ನಾಡುಗಳನ್ನು ದಾಟಿ ಅಲ್ಲಿ ತೆಂಗಿನ ಸೀಮೆಯಾಗಿರ್ತಕ್ಕಂತಹ ಹಳ್ಳಿಯೊಂದರ ಬಳಿ ಬಂದು ಆ ಹಳ್ಳಿಯಲ್ಲಿ ಆ ಹಳ್ಳಿಯ ಹೆಸರೇ ಬನದಮ್ಮನ ಹಳ್ಳಿ. ಊರ ಆಚೆ ಬನಶಂಕರಿ ಅಂತಕ್ಕಂತಹ ದೇವಾಲಯ ಇದೆ. ಆ ದೇವಾಲಯ ಭವ್ಯವಾಗಿ ಬೆಳೆದಿರ್ತಕ್ಕಂತಹ ದೇವಾಲಯ. ಆ ದೇವಾಲಯಕ್ಕೆ ನಮಸ್ಕಾರ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದು ಮುಂದಿನ ಪಯಣವನ್ನು ಮಾಡೋಣ ಅಂತಕ್ಕಂಥ ಆಲೋಚನೆ ಮಾಡಿ ಅಲ್ಲಿ ಹೋಗ್ತಾಳೆ. ಆದರೆ ಆ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ನೂರಾರು ಜನ ಕೂತ್ಕೊಂಡು ಪಂಚಾಯಿತಿ ಮಾಡ್ತಾರೆ. ಯಾವುದೋ ಹಳ್ಳಿ ಜಗಳ ಇರಬೇಕು ಅಂತ ಅನ್ಕೋತಾರೆ. ಆದರೆ ಅದು ಒಂದು ಹೊಸ ಬಗೆಯ ನ್ಯಾಯವನ್ನ ಬೇಡಲಾಗ್ತಿರ್ತದೆ. ಏನು ನ್ಯಾಯ? ಇದ್ರ ಬಗ್ಗೆ ನಿಮಗೆ ನಿನ್ನೆ ತರಗತಿಯಲ್ಲಿ ಹೇಳಿದ್ದೆ. ಜನಸಮೂಹ ಕಾಣಿಸಿದಂತೆ ಏನು ಈ ವಿಚಾರ ಅಂತ ಹೇಳಿ ಇಪ್ಪೆಯ ಮರದ ಒಂದು ನೆರದ ಮರೆಯಲ್ಲಿ ನಿಂತುಕೊಂಡು ಆ ವಿಚಾರವನ್ನ ಶಾಂತಲೆ ಮತ್ತು ಉದಯಾದಿತ್ಯ ಆಲಿಸ್ತಾ ಇರ್ತಾರೆ. ಹೌದಲ್ವಾ? ಆಗ ದೈವದವರು ಏನು ಹೇಳ್ತೀರಾ ಹೇಳಿ ಅಂತ ಗಾದಿಯ ಮೇಲೆ ಕೂತಿದ್ದಂತಹ ದಪ್ಪ ಮೀಸೆಯ ಗಾವುಂಡ ಅಂದ್ರೆ ಗ್ರಾಮದ ಮುಖ್ಯಸ್ಥ ಕೇತುಮಲ್ಲ ನಾಯಕ ಹೇಳ್ತಾರೆ. ಕೂತ ಜನರನ್ನು ಕೇಳ್ತಾರೆ. ಎಲ್ಲರೂ ಮುಂಡಾಸನ ಸುತ್ತಕೊಂಡಿರ್ತಾರೆ. ಆಗ ಆ ಗಾದಿಯ ಮೇಲೆ ಕೂತಿದ್ದಂತಹ ಗಾವುಂಡರಾಯ ಹೇಳಿದ ಮಾತಿಗೆ ದೈವದವರು ಇವತ್ತಿನ ವಿಚಾರ ಏನು ಅಂತಕ್ಕಂಥ ವಿಚಾರವನ್ನು ಕೇಳಿದಾಗ ಕೇತುಮಲ್ಲ ನಾಯಕ ವಿಚಾರವನ್ನ ವಿವರಿಸ್ತಾ ಹೇಳ್ತಾ ಹೋಗ್ತಾನೆ. ಬೀರಣ್ಣ ಅಂತಕ್ಕಂತಹ ವ್ಯಕ್ತಿ ಈರಣ್ಣನಿಗೆ 108 ವನ್ನಿಗೆ ದಕ್ಷಿಣ ಮೂಡಲ ದಿಕ್ಕಿನಲ್ಲಿ ಇರ್ತಕ್ಕಂತಹ ಫಲವನ್ನ ಮಾರಿರ್ತಾನೆ ಮಕ್ಕಳೇ, ಕ್ರಯಕ್ಕೆ ತಗೊಂಡು ಹೊಲದಾಗಿ ಉಳುಮೆ ಮಾಡಬೇಕಾದ್ರೆ ನೆನ್ನೆ ದಿವಸ ಒಂದು ಕೊಪ್ಪರಿಗೆ ಹಣ ಸಿಕ್ಕುತ್ತೆ. ಅದನ್ನ ಪೂಜೆ ಮಾಡಿ ಬೀರಣ್ಣ ಈರಣ್ಣನಿಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಆದರೆ ಬೀರಣ್ಣ ಕೊಟ್ಟಂತಹ ಒಂದನ್ನ ಈರಣ್ಣ ಇಸ್ಕೊಳ್ಳೋದಿಲ್ಲ. ಯಾರೋ ನಿನ್ನ ಪೂರ್ವಿಕರು ಇಟ್ಟಿರ್ತಕ್ಕಂಥದ್ದು, ಇದು ಒಂದು ನಿನಗೆ ಸೇರ್ಬೇಕು ಅಂತ ಏನೇನೋ ಲಾಯಿಸ್ತಾನೆ. ಆದ್ರೂ ಕೂಡ ಅದಕ್ಕೆ ಈರಣ್ಣ ಒಪ್ಕೊಳ್ಳೋದು. ಬೀರಣ್ಣ ಒಪ್ಪಲಿಲ್ಲ. ಇಲ್ವೇನಪ್ಪ ಅಂತ ವಿಚಾರ ಕೇಳಿದಾಗ ಹೌದು ಅಂತ ಬೀರಣ್ಣ ಒಪ್ಪದು. ಹೊಲ ಮಾರಿದ ಮೇಗೆ, ಹಣ ಕೊಟ್ಟ ಮೇಗೆ ಆ ನೆಲದ ಮೇಲೆ ನನಗೇನೈತೆ ಹಕ್ಕು, ಅದರ ಹಾಗೆ ಸಿಕ್ಕಿದ್ದೆಲ್ಲ ಹೊಲ ಕೊಂಡುಕೊಂಡ ಒಡೆಯನದು ತಾನೆ ಅಂತ ಹೇಳ್ತಾರೆ. ಹಾಗೆ ಹೇಳಿದಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ವಿಚಾರ ಮಾಡಿದಂತಹ ಗಾವುಂಡರಾಯ ಇವರಿಬ್ಬರಿಗೂ ಬೇಡವಾಗಿರ್ತಕ್ಕಂತಹ ಈರಣ್ಣ ಹೇಳಿದ ಮಾತು, ಈ ಬೀರಣ್ಣ ಹೇಳಿದ ಮಾತು ವಿಚಾರವನ್ನ ಕೇಳಿದಾಗ ಇಬ್ಬರಿಗೂ ಬೇಡವಾದಂತಹ ಒಂದು ರಾಜ್ಯದ ಬೊಕ್ಕಸ ಸೇರಲಿ ಅಂತಕ್ಕಂತಹ ಒಂದು ದೃಢವಾದ ನ್ಯಾಯವನ್ನ ಗಾದೆಯ ಮೇಲೆ ಕೂತಿದ್ದಂತಹ ಗಾವುಂಡ ಕೇತುಮಲ್ಲ ನಾಯಕ ಹೇಳ್ತಾರೆ. ಇಲ್ಲಿವರೆಗೆ ನಿನ್ನೆಯ ತರಗತಿಯಲ್ಲಿ ಪಾಠವನ್ನು ತಿಳ್ಕೊಂಡಿದ್ದೆ. ಮುಂದಿನ ಪಾಠವನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ನಾನು ಬಾಯ್ದೇರಿಯಲ್ಲಿ ಓದ್ತಾ ಹೋಗ್ತೀನಿ, ನೀವು ಆಲಿಸ್ತಾ ಹೋಗಿ ನಂತರ ವಿವರಣೆಯನ್ನ ತಿಳಿಸ್ತೀನಿ. ಕೂಡಲೇ ಮನದ ಮರೆಯಲ್ಲಿದ್ದ ಶಾಂತಲೆಯ ಮುಂದೆ ಬಂದು ಕೂಡದು ಕೂಡದು ಎಂದು ಕೂಗಿದಳು. ಎಲ್ಲರೂ ಅತ್ತ ಕಣ್ಣು ಹಾಯಿಸಿದರು. ಗಂಡು ವೇಷದ ಶಾಂತಲೆ ಮತ್ತು ಉದಯಾದಿತ್ಯರು ಪಂಚಾಯಿತಿಯರ ಕಡೆಗೆ ಬರುತ್ತಿದ್ದುದು ಕಾಣಿಸಿತು. ಗಂಡುಡುಗೆಯನ್ನು ಹುಟ್ಟಿದ್ದ ಶಾಂತಲೆಯನ್ನು ಅವರು ಗಂಡಸೆಂದೇ ಭಾವಿಸಿದರು. ಅವರ ದೇಹ ಸೌಂದರ್ಯವನ್ನು ನೋಡಿ ಎಲ್ಲರಿಗೂ ಸಂತಸವಾಯಿತು. ಅವರನ್ನು ಮಾತನಾಡಿಸಬೇಕು ಎನಿಸಿತು. ಕೇತುಮಲ್ಲ ಕೇಳಿದ. ಆ ಮರದ ಮರೆಗೆ ಕೂತಿದ್ರು. ನಿಂತಿರ್ತಕ್ಕಂತಹ ಶಾಂತಲೆ ಮತ್ತೆ ಉದಯ ಆಗಿದೆ. ಇಷ್ಟು ಹೊತ್ತಿನ ವಿಚಾರ ಮುಗಿಯೋ ತನಕ ಯಾವುದೇ ಮಾತುಗಳನ್ನ ಆಡಿರಲಿಲ್ಲ. ಮತ್ತೆ ಈ ಮಾತನ್ನ ಹೇಳಿದ ತಕ್ಷಣ ಕೇತುಮಲ್ಲ ನಾಯಕ ಹೇಳ್ತಾನೆ, ಹೋಗಲಿ ಬಿಡಿ, ಇಬ್ಬರಿಗೂ ಬೇಡವಾದವನ್ನು ರಾಜ್ಯದ ಬೊಕ್ಕಸ ಸೇರಲಿ ಅಂದ ತಕ್ಷಣನೇ ಆಕೆ ಹೇಳ್ತಾಳೆ, ಕೂಡಲೇ ಹೇಳ್ತಾಳೆ, ಮರದ ಮನೆಯಲ್ಲಿದ್ದಂತಹ ಶಾಂತಲೆ ಕೂಡದು ಕೂಡದು ಅಂದ್ರೆ ಸಾಧ್ಯ ಇಲ್ಲ, ಅದನ್ನ ರಾಜ್ಯದ ಬೊಕ್ಕಸಕ್ಕೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಎಂದು ಕೂಗ್ತಾಳೆ. ಕೂಗಿ ತಕ್ಷಣನೇ ಎಲ್ಲರ ಚಿತ್ತ, ಎಲ್ಲರ ಮನಸ್ಸು, ಚಿತ್ತ ಅಂದ್ರೆ ಆ ಕಣ್ಣು ಯಾರ ಕಡೆಗೆ ಹೋಗುತ್ತೆ? ಶಾಂತಲೆ ಮತ್ತು ಉದಯಾದಿತ್ಯರ ಕಡೆಗೆ ಹೋಗುತ್ತೆ. ಗಂಟುಡಿಗೆಯನ್ನು ಹುಟ್ಟಿದ್ದ ಶಾಂತಲೆ
ಮತ್ತು ಉದಯಾದಿತ್ಯರು ಪಂಚಾಯಿತಿಯ ಕಡೆಗೆ ಬರುತ್ತಿದ್ದುದು ಕಾಣಿಸ್ತಿತ್ತು. ಆ ಇಪ್ಪೆ ಮರದ ಕೆಳಗೆ ನಿಂತಿದ್ದಂತಹ ಶಾಂತಲೆ ಮತ್ತು ಉದಯಾದಿತ್ಯ ಪಂಚಾಯಿತಿ ನಿಂತಿದ್ದ ಜಾಗದ ಕಡೆಗೆ ಬರ್ತಾರೆ. ಗಂಡುಡಿಗೆಯನ್ನು ಹುಟ್ಟಿದ್ದ ಶಾಂತಲೆಯನ್ನು ಅವರು ಗಂಡಸೆಂದೇ ಭಾವಿಸಿದರು. ಅವರ ದೇಹ ಸೌಂದರ್ಯವನ್ನು ನೋಡಿ ಎಲ್ಲರಿಗೂ ಸಂತಸವಾಯಿತು. ಒಳ್ಳೆಯ ಮುಖಲಕ್ಷಣವುಳ್ಳಂತಹ ಆ ಇಬ್ಬರನ್ನು ನೋಡಿ ಎಲ್ಲರಿಗೂ ಸಂತೋಷ ಆಗುತ್ತೆ. ಅವ್ರನ್ನ ಮಾತಾಡಿಸ್ಬೇಕು ಅನಿಸ್ತದೆ. ಕೇತುಮಲ್ಲ ಹೇಳ್ತಾನೆ. ನೋಡಿ, ಈ ಕೇತುಮಲ್ಲ ನಾಯಕ ಹೇಳುವ ಮಾತು, ನೀವು ಯಾರೇ ಆಗಿರಿ, ಆದರೆ ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರದು ಎಂದಿರಲ್ಲ ಏಕೆ? ಯಾರು ಪ್ರಶ್ನೆ ಮಾಡ್ತಕ್ಕಂಥದ್ದು ಮಕ್ಕಳೇ? ಕೇತುಮಲ್ಲ ನಾಯಕ ಯಾರಿಗೆ ಪ್ರಶ್ನೆ ಮಾಡ್ತಾನೆ? ಶಾಂತಲಾದೇವಿಗೆ. ಯುವರಾಣಿ. ಈ ಮಹಾರಾಣಿಗೆ ಕೇತುಮಲ್ಲ ನಾಯಕ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಕ್ಕಳೇ. ಏನು ಪ್ರಶ್ನೆ ಅಂದ್ರೆ, ನೀವು ಯಾರು ಆಗಿದೆ, ನಮಗೆ ಅದರ ಬಗ್ಗೆ ಅನುಮಾನ ಇಲ್ಲ, ಆದರೆ ನೀವು ಈ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬಾರ್ದು ಅಂದ್ರಲ್ಲ, ಯಾಕೆ ಅದಕ್ಕೆ ನನಗೆ ಉತ್ತರವನ್ನ ಕೊಡಿ ಅಂತ ಹೇಳಿದಾಗ ಶಾಂತಲಾದೇವಿ ಏನು ಹೇಳ್ತಾಳೆ ಕೇಳಿ ಮಕ್ಕಳು. ತಾತ, ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ಅವರ ಬೆವರಿನ ಫಲ ಅಲ್ಲ, ಅದು ಪ್ರಜೆಗಳ ಬೆವರಿನ ಫಲ. ಎಂತಹ ಒಂದು ಮಾತನ್ನ ತಾಯಿ ಮಹಾರಾಣಿ ಶಾಂತಲಾದೇವಿ ಹೇಳ್ತಾಳೆ, ಮೆಚ್ಚಬೇಕಾಗುತ್ತೆ ಮಕ್ಕಳೇ. ತಾತ ಯಾರ ನೋಡಿ, ಕೇತುಮಲ್ಲ ನಾಯಕನ ತಾತ ಎಂಬ ಸಂಬಂಧ. ಅವರು ಕೂಡ ನೋಡಿ ಶಾಂತಲಾದೇವಿಯ ಯಾರಾದ್ರೂ ಆಗಿದ್ರು ತಾವು, ನೀವು ಅಂತಕ್ಕಂತಹ ಪದಗಳು ಬಹುವಚನವನ್ನು ಬಳಸ್ತಾರೆ. ಬೊಕ್ಕಸಕ್ಕೆ ಸೇರಲು, ಖಜಾನೆ ಬೊಕ್ಕಸ, ರಾಜ್ಯದ ಬೊಕ್ಕಸ ಸೇರಲು ಇದು ಸಾಮ್ರಾಟರ ದುಡಿಮೆಯಲ್ಲ, ರಾಜರು ದುಡಿಮೆ ಮಾಡಿ ಇಟ್ಟಿರ್ತಕ್ಕಂತಹ ದುಡ್ಡಲ್ಲಮ್ಮ ಇದು, ಅವರ ಬೆವರಿನ ಫಲ ಅಲ್ಲ. ರಾಜ್ಯದ ಸಾಮ್ರಾಜ್ಯದ ವಿಷ್ಣುವರ್ಧನ ರಾಜ ಬೆವರು ಸುರಿಸಿ ದುಡದಂತ ದುಡ್ಡೇನು ಅಲ್ಲ, ಅದರಿಂದ ಬಂದಂತಹ ಫಲ ಅಲ್ಲ. ಇದು ಪ್ರಜೆಗಳ ಬೆವರಿನ ಫಲ. ಯಾರ ಒಂದು ಫಲ ಇದು? ಪ್ರಜೆಗಳು ಕಷ್ಟಪಟ್ಟು ದುಡಿದು ಇಟ್ಟಿರ್ತಕ್ಕಂತಹ ಒಂದು ದುಡ್ಡು ಫಲ, ಅವರ ಒಂದು ಬೆವರಿನ ಫಲದಿಂದ ಬಂದಿರತಕ್ಕಂತಹ ಒಂದು ಹೊನ್ನಿದು. ಆಗ ಕೇತುಮಲ್ಲ ನಾಯಕ ಹೇಳಿ, ಹೌದು, ಈ ಹೊನ್ನು ಪ್ರಜೆಗಳು. ಹಾಗಾದರೆ ಪ್ರಜೆಗಳು ಯಾರವರು ಎಂದು ಪ್ರಶ್ನೆ ಹಾಕಿದ ಶಾಂತಲೆ ಉತ್ತರಿಸಿದಾಗ ಕೇತುಮಲ್ಲನೇ ಮುಂದುವರೆದ. ನೋಡಿ ಮಕ್ಕಳೇ, ಎಂತಹ ಪ್ರಶ್ನೆಯನ್ನ ಕೇತುಮಲ್ಲ ನಾಯಕ ಶಾಂತಲಾದೇವಿಗೆ ಹೇಳ್ತಕ್ಕಂತಹ ಮಾತುಗಳು. ಹೌದು, ಈ ಒಂದು ಪ್ರಜೆಗಳದು. ಹೌದು ತಾಯಿ, ಹಾಗಾದರೆ ಪ್ರಜೆಗಳು ಯಾರವರು? ಪ್ರಜೆಗಳ್ಯಾರು ಎಂದು ಪ್ರಶ್ನೆ ಹಾಕಿದ ಶಾಂತಲೆ ಉತ್ತರಿಸದಾಗಲು. ಶಾಂತಲಾದೇವಿ ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ಆಗ ಮತ್ತೆ ಕೇತುಮಲ್ಲ ನಾಯಕನೇ ಮುಂದುವರೆದ ಮಾತುಗಳನ್ನ ಹಾಡ್ತಾ ಹೋಗ್ತಾನೆ. ಮತ್ತೆ ಏಳು ನನ್ನಪ್ಪ, ನಾವೆಲ್ಲ ವೈಶಲೇಶ್ವರರ ಮಕ್ಕಳಲ್ಲವೇನಪ್ಪ? ಮಕ್ಕಳ ದುಡಿಮೆ ತಂದೆಯದಲ್ಲವೇ? ಅಂದ್ರೆ ವಿಷ್ಣುವರ್ಧನ ದೇವನನ್ನ ಅಥವಾ ವಿಷ್ಣುವರ್ಧ ಮಹಾರಾಜನನ್ನ ಏನಂದ್ರು ಭಾವಿಸ್ಕೊಂಡಿದ್ದಾರೆ ಅಲ್ಲಿಯ ಪ್ರಜೆಗಳು? ದೇವರು. ನೋಡಿ ಮಕ್ಕಳೇ, ಎಂತಹ ಒಂದು ಭಾವನೆ ರಾಜ ಮತ್ತು ಪ್ರಜೆಗಳ ನಡುವೆ ಇತ್ತು ಅಂತಕ್ಕಂತಹ ಒಂದು ವಿಚಾರ ಇಲ್ಲಿ ಗೊತ್ತಾಗ್ತದೆ. ಏಳು ನನ್ನಪ್ಪ, ಹೇಳಿದೊರೆ, ನಾವೆಲ್ಲ ವೈಶಲೇಶ್ವರ ಮಕ್ಕಳಲ್ಲವೇನಪ್ಪ? ವೈಶಲೇಶ್ವರ ಅಂದ್ರೆ ಇಲ್ಲಿ ವಿಷ್ಣುವರ್ಧನ. ವೈಶಲೇಶ್ವರ ಮಕ್ಕಳಲ್ಲೆಲ್ಲವೇನಪ್ಪ? ಮಕ್ಕಳ ದುಡಿಮೆ ತಂದೆಯದಲ್ಲವೇ? ಮಕ್ಕಳು ದುಡಿದ್ರೆ ಅದು ಯಾರು ಸೇರ್ತದೆ? ತಂದೆಗೆ ಸೇರ್ತದೆ. ಹಾಗೆಯೇ ಪ್ರಶ್ನೆ ಹೋಗಲಿ, ನಿಮ್ಮೂರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ. ಆಯ್ತು, ಅಲ್ಲಿಗೆ ಶಾಂತಲಾದೇವಿ ತನ್ನ ಮಾತುಗಳನ್ನ
ಒಪ್ಕೋತಾಳೆ. ವೈಶಲೇಶ್ವರರ ತಂದೆ ಆದಮೇಲೆ ಅದರ ಸಂಪಾದನೆ ತಂದೆಗೆ ಸೇರಬೇಕು ಅಂತಕ್ಕಂತಹ ಮಾತನ್ನು ಹೇಳಿದಾಗ ಶಾಂತಲಾದೇವಿ ಹೇಳ್ತಾರೆ, ಆಯ್ತು, ಇದು ತರ ಇದು ನಿಮ್ಮೂರಿನ ಹೊನ್ನು ಅಥವಾ ನಿಮ್ಮೂರಿನ ಹಣ, ನಿಮ್ಮೂರಿನ ಪ್ರಗತಿಗೆ ಏಳಿಗೆಗೆ ಉಪಯೋಗ ಆಗಲಿ, ವಿನಿಯೋಗ ಆಗಲಿ, ಅದು ಸರಿ ಅಲ್ವಾ ಅಂತ ಆ ಗಂಡುಡಿಗೆಯಲ್ಲಿದ್ದಂತಹ ಶಾಂತಲಾದೇವಿ ಹೇಳ್ತಾರೆ. ಅಷ್ಟು ಸ್ವಾರ್ಥ ಯಾಕೋ ನನ್ನಪ್ಪ, ನಾರಾಯಣನಂತಹ ಮಹಾರಾಜರು, ಲಕ್ಷ್ಮಿಯಂತಹ ಮಹಾರಾಣಿ ಇರುವಾಗ ನಮಗೆ ಹಣಕ್ಕೆ ಕೊರತೆಯೋ? ನಮ್ಮೂರಿಗೆ ಯಾವುದೂ ಈಗ ಬೇಡ, ನಾವು ಒಂದರ್ಥದಲ್ಲಿ ತೃಪ್ತರು. ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡಿಕೊಳ್ಳುತ್ತೀವಿ. ಇದು ದೊರೆಯ ಹಣ, ಧರೆಯ ಕ್ಷೇಮಕ್ಕೆ ಮೀಸಲು. ನೋಡಿ ಮಕ್ಕಳು, ಎಂತಹ ಮಾತುಗಳನ್ನು ಕೇತುಮಲ್ಲ ನಾಯಕ ಅನುಭವದ ಮಾತುಗಳನ್ನು ಆಡ್ತಾರೆ. ಅಷ್ಟು ಸ್ವಾರ್ಥ ಯಾಕೆ ನನ್ನಪ್ಪ? ಇದು ಸಿಕ್ಕಿರ್ತಕ್ಕಂತಹವನ್ನು ಇದು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ, ನಮ್ಮೂರಿನ ಸ್ವಾಮಿಗೆ ಬಳಸ್ಕೊಂಡ್ರೆ ಅದು ಸ್ವಾರ್ಥ ಆಗ್ತದೆ. ನಾರಾಯಣನಂತಹ ಮಹಾರಾಜ, ಎಂತಹ ಮಹಾರಾಜ, ನಾರಾಯಣನ ಸ್ವರೂಪಿಯಾಗಿರ್ತಕ್ಕಂತಹ ವಿಷ್ಣುವರ್ಧನ, ಲಕ್ಷ್ಮಿ ಎಂತಹ ಮಹಾರಾಣಿ, ಲಕ್ಷ್ಮಿಯಂತಹ ಸ್ವರೂಪಿ ಮಹಾರಾಣಿ ಶಾಂತಲ ಇರುವಾಗ ನಮಗೆ ಹಣದ ಕೊರತೆಯೇ? ನಮಗೆ ಯಾವ ಕೊರತೆಯೂ ಇಲ್ಲ. ನಮ್ಮೂರಿಗೆ ಯಾವುದೂ ಈಗ ಬೇಡ, ನಮ್ಮೂರಿಗೆ ಎಲ್ಲ ಸಂತೃಪ್ತವಾಗಿದೆ, ಬೇಕಾದ್ದೆಲ್ಲವೂ ಇದೆ ನಮ್ಮ ಹತ್ರ. ಹಾಗಾಗಿ ನಮ್ಮೂರಿಗೆ ಯಾವುದೂ ಬೇಡ, ನಾವು ಒಂದರ್ಥದಲ್ಲಿ ತೃಪ್ತರು ಅಂದ್ರೆ ನಮಗೆ ಬೇಕಾದಂತಹ ಎಲ್ಲವೂ ಸಿಕ್ಕಿದೆ. ಏನಾದರೂ ಊರಿಗೆ ಬೇಕಾದರೆ ನಾವೇ ಮಾಡಿಕೊಳ್ತೇವೆ. ನೋಡಿ, ಆ ಶಕ್ತಿ ಆತನಲ್ಲಿದೆ. ಊರನ್ನ ನಿಭಾಯಿಸಿಕೊಳ್ತಕ್ಕಂತಹ, ಊರನ್ನ ಶಕ್ತಿಯುತವಾಗಿ ನೋಡ್ಕೊಳ್ತಕ್ಕಂತಹ, ಊರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಕ್ಕಂತಹ ಕೆಲಸ ಆ ಊರಿನ ಮುಖ್ಯಸ್ಥನ ಹತ್ರ ಇದೆ. ಹಾಗಾಗಿ ಊರಿಗೆ ಬೇಕಾದರೆ ನಾವೇ ಮಾಡ್ಕೊಳ್ತೀವಿ. ಇದು ದೊರೆಯ ಹಣ, ಈಗ ಸಿಕ್ಕಿರ್ತಕ್ಕಂಥದ್ದು ಯಾರ ಹಣ? ದೊರೆಯ ಹಣ, ಧರೆಯ ಕ್ಷೇಮಕ್ಕೆ ಮೀಸಲು. ಧರೆ ಅಂದ್ರೆ ಭೂಮಿ. ಈ ಭೂಮಿಗೆ ಮೀಸಲು, ಎಲ್ಲರಿಗೂ ಉಪಯೋಗ ಆಗಲಿ ಅಂತಕ್ಕಂತಹ ಮಾತನ್ನ ಕೇತುಮಲ್ಲ ನಾಯಕ ಹೇಳ್ತಾರೆ. ಕೇತುಮಲ್ಲನ ಮಾತು ಕೇಳಿ ಅಣ್ಣಗಳಿಗ, ನಿಮ್ಮಂತಹ ಪುಣ್ಯವಂತ ಪ್ರಜೆಗಳನ್ನು ಪಡೆದ ರಾಜ ಅದೆಷ್ಟು ಭಾಗ್ಯವಂತನೋ. ನೋಡಿ, ಅಂತಹ ಮಾತುಗಳನ್ನ ಆ ರಾಣಿಯ ಸ್ವರೂಪಿ ಗಂಡುಡಿಗೆಯನ್ನು ಹುಟ್ಟಿರ್ತಕ್ಕಂತಹ ಶಾಂತಲಾದೇವಿ ಕೇತುಮಲ್ಲನ ಮಾತನ್ನ ಕೇಳಿ ಶಾಂತಲೆಗೆ ತುಂಬಾ ಖುಷಿ ಆಗ್ತದೆ. ಅದಕ್ಕೆ ಈ ರೀತಿಯ ಮಾತನ್ನ, ಅಣ್ಣಗಳಿರ, ಎಲ್ಲರೂ ನಿಮ್ಮಂತಹ ಪುಣ್ಯವಂತ ಪ್ರಜೆಗಳು, ಪುಣ್ಯ ಮಾಡಿ ಹುಟ್ಟಿರ್ತಕ್ಕಂತಹ ಪ್ರಜೆಗಳು ಪಡೆದ ರಾಜ ಎಷ್ಟು ಭಾಗ್ಯವಂತನೋ, ಎಷ್ಟು ಐಶ್ವರ್ಯವಂತನೋ, ಎಲ್ಲವನ್ನ ಪಡೆದಂತಹ ಸುಖ ಅವನಿಗೆ ಸಿಕ್ಕಿದೆ. ಹಾಗಾಗಿ ಅವನು ಭಾಗ್ಯವಂತ. ನಿಮ್ಮ ದೊರೆ ಇರಬಹುದು, ಅಂತಹ ರಾಜ ರಾಣಿಯನ್ನು ಪಡೆದ ನಾವು ಪುಣ್ಯವಂತರು ಅಂದ ಕೇತುಮಲ್ಲ. ನೋಡಿ, ಮುಂದುವರೆದ ಕೇತುಮಲ್ಲನು ಕೂಡ ಅದೇ ರೀತಿಯ ಮಾತುಗಳು, ಅಂದ್ರೆ ಅವತ್ತಿನ ರಾಜ ಮತ್ತು ಪ್ರಜೆಗಳಿನ ಬಾಂಧವ್ಯ, ಅದು ವಿಷ್ಣುವರ್ಧನ ರಾಜನ ಆಡಳಿತ ವೈಖರಿ, ಪ್ರಜೆಗಳ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆ, ಭರವಸೆ, ಪ್ರಜೆಗಳು ರಾಜನ ಮೇಲೆ ಇಟ್ಟಿರ್ತಕ್ಕಂತಹ ಭರವಸೆ ಅಷ್ಟು ಅಮರವಾಗಿದ್ದಂತಹ ಪ್ರೀತಿ. ಹಾಗಾಗಿ ಇಂತಹ ಮಾತುಗಳು ಬರಲಿಕ್ಕೆ ಸಾಧ್ಯವಾಗಿದೆ. ಇರಬಹುದು, ಅಂತಹ ರಾಜರಾಣಿಯನ್ನು ಪಡೆದ ನಾವು ಪುಣ್ಯವಂತರು. ಯಾರು ಹೇಳ್ತಾರೆ ಮಾತನ್ನ? ಕೇತುಮಲ್ಲ. ನಿಮ್ಮ ಸಮಾಗಮದ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು ಎಂದು ಮುಂದೆ ಬಂದ ಉದಯಾದಿತ್ಯ ಎಲ್ಲರಿಗೂ ಅಚ್ಚರಿಗೊಳ್ಳುವಂತೆ ನುಡಿದ. ಇಷ್ಟೊತ್ತು ಯಾರಿಗೂ ಗೊತ್ತಿಲ್ಲ ಮತ್ತೆ. ನಿಮ್ಮ ಸಮಾಗಮದ ಸೌಭಾಗ್ಯವನ್ನು, ನಿಮ್ಮ ಜೊತೆಗಿನ ಬಾಂಧವ್ಯ, ನಿಮ್ಮ ಎದುರು ಬರು, ನಿಮ್ಮ ಕಂಡಂತ ಸೌಭಾಗ್ಯವನ್ನು ಕಂಡ ನಾವು ಪುಣ್ಯವಂತರು ಎಂದು ಮುಂದೆ ಬಂದ ಉದಯಾದಿತ್ಯ ಎಲ್ಲರೂ ಅಚ್ಚರಿಗೊಳ್ಳುವಂತೆ ನುಡಿತಾನೆ. ಮಕ್ಕಳೇ, ಅಣ್ಣಗಳಿರ, ಇವರು ಯಾರೆಂದು ತಿಳಿದಿರಿ? ಇವರೇ ನಮ್ಮ ಭಾಗ್ಯ ದೇವತೆ ಶಾಂತಲಾದೇವಿಯವರು. ಗಂಡುಡಿಗೆಯಲ್ಲಿದ್ದುದರಿಂದ ನಿಮಗೆ ಗುರುತಿಸಲಾಗಲಿಲ್ಲ ನೋಡಿ ಎಂದು ಶಾಂತಲೆಯ ತಲೆಯ ಮೇಲಿನ ಮುಂಡಾಸು ತೆಗೆದ ಅಂಟಿಸಿಕೊಂಡಿದ್ದ ಮೀಸೆಯನ್ನು ತೆಗೆದಳು ಶಾಂತಲೆ. ನೋಡಿ ಮಕ್ಕಳೇ, ಎಷ್ಟು ಆಶ್ಚರ್ಯ ಆಗ್ಬೋದು ಆ ಊರಿನ ಬನದಮ್ಮನಹಳ್ಳಿಯ ಜನತೆಗೆ. ಅಣ್ಣಗಳಿರ, ನೋಡಿ ಎಷ್ಟು ಚೆನ್ನಾಗಿ ಉದಯಾದಿತ್ಯ ಅವರ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಇವರು ಯಾರೆಂದು ತಿಳಿದಿರಿ? ಇವರೇ ನಿಮ್ಮ ಭಾಗ್ಯ ದೇವತೆ. ಆಗಲೇ ಹೇಳಿದಲ್ವಾ,
ಇಂತಹ ರಾಜರಾಣಿಯನ್ನು ಪಡೆದ ಪುಣ್ಯವಂತರು ನಾವು ಅಂತ. ಅದಕ್ಕೆ ನಿನ್ನ ಭಾಗ್ಯ ದೇವತೆ ಯಾರು ಗೊತ್ತಾ? ಇವರು ಶಾಂತಲಾ ದೇವಿ ಅವರು. ಗಂಡುಡಿಗೆಯಲ್ಲಿದ್ದರಿಂದ ನಿಮಗೆ ಗುರುತಿಸಲಾಗಲಿಲ್ಲ ಎಂದು ಶಾಂತಲೆಯ ಮೇಲೆ, ತಲೆಯ ಮೇಲೆ ಮೇಲಿನ ಮುಂಡಾಸು ಅಂದ್ರೆ ಪೇಟ, ಈ ಪೇಟವನ್ನ ತೆಗಿತಾ ಉದಯಾದಿತ್ಯ ಆಕೆ ಅಂಟಿಸಿಕೊಂಡಿದ್ದ ಮೀಸೆಯನ್ನ ತೆಗೆದು ಶಾಂತಲಾದೇವಿ ಅದನ್ನ ನೋಡಿದ ತಕ್ಷಣ ಅಲ್ಲಿಯ ಜನರಲ್ಲಿ ಯಾವ ರೀತಿಯ ಭಾವನೆ ಇತ್ತು ಅನ್ನೋದನ್ನ ಗಮನಿಸೋಣ. ಆ ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು. ಅವರ ಆನಂದಕ್ಕೆ ಪಾರವೇ ಇಲ್ಲವಾಯಿತು. ಎಲ್ಲರೂ ಕಟ್ಟೆಯಿಂದ ಧುಮುಕಿ ಉದ್ದಕ್ಕೆ ನೆಲದ ಮೇಲೆ ಅಡ್ಡು ಬಿದ್ದರು. ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿದ್ದ ಹೆಂಗಳೆಯರು ಓಡಿ ಬಂದು ಶಾಂತಲೆಯನ್ನು ಸುತ್ತುಬಿಟ್ಟಿದರು. ಅವಳನ್ನು ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತುಷ್ಟರಾದರು. ಅವಳ ಪಾದಗಳನ್ನು ಮುಟ್ಟಿ ಕಣ್ಣಿಗೆ ಒತ್ತಿಕೊಂಡರು. ಅವಳು ಹೆಜ್ಜೆ ಇಟ್ಟ ಸ್ಥಳದ ಧೂಳನ್ನು ತೆಗೆದು ನೆತ್ತಿಯಲ್ಲಿ ಧರಿಸಿದರು. ಶಾಂತಲೆಯು ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ. ಕಡೆಗೆ ಉದಯಾದಿತ್ಯ ಬಹು ಪ್ರಯಾಸದಿಂದ ತಡೆಯಬೇಕಾಯಿತು. ಎಲ್ಲ ದೈವದವರು ಆ ಹೊನ್ನನ್ನು ಬೊಕ್ಕಸಕ್ಕೆಂದು ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಯುವರಾಜರ ಪಾದಗಳನ್ನು ಬಿಡುವುದಿಲ್ಲ ಎಂದು ಹಠ ಮಾಡಲು ಶಾಂತಲೇ ಈ ರೀತಿ ಹೇಳ್ತಾರೆ. ಆ ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಲು. ಯಾಕೆ ಅಂದ್ರೆ ಮಹಾರಾಜರನ್ನ ಕಾಣುವುದು, ಮಹಾರಾಣಿಯರನ್ನ ಕಾಣ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಯಾಕೆಂದ್ರೆ ಅವರು ಇಡೀ ರಾಜ್ಯವನ್ನ ಸಂರಕ್ಷಕರಾಗಿ ನಿಂತಿದ್ದಂಥವರಾಗಿರ್ತಾರೆ. ಆ ರಾಣಿಯೇ ಇವರ ಊರಿಗೆ ಬಂದಿರತಕ್ಕಂಥದ್ದನ್ನ, ಅದು ಅವರ ಎದುರುಗಡೆ ನಿಂತಿರ್ತಕ್ಕಂಥದ್ದನ್ನ ಕಂಡು ತುಂಬಾ ಆನಂದ ಆಗ್ತದೆ ಮಕ್ಕಳೇ. ಆ ಆನಂದಕ್ಕೆ ಒಂದು ಪಾರವೇ ಇರುವುದಿಲ್ಲ. ಎಲ್ಲರೂ ಕಟ್ಟೆಯಿಂದ ಧುಮುಕಿ ನೆಲದಕ್ಕೆ ಉದ್ದವಾಗಿ ಅಡ್ಡ ಬೀಳ್ತಾರೆ. ದೇವಾಲಯದ ಒಳಭಾಗದಲ್ಲಿ ಪಂಚಾಯಿತಿ ನೋಡಲು ಬಂದಿದ್ದ ಹೆಂಗಳೆಯರು ಹೆಂಗಸರು ಓಡಿ ಬಂದು ಶಾಂತಲೆಯನ್ನ ಸುತ್ತುಗಟ್ಟಿಕೊಳ್ತಾರೆ. ಅವಳನ್ನು ಮುಟ್ಟಿ ಮಾತನಾಡಿಸಿ ಮುಕ್ತಿ ಪಡೆದಷ್ಟು ಸಂತೋಷ ಪಡ್ತಾರೆ. ಅವಳ ಪಾದಗಳನ್ನು ಮುಟ್ತಾರೆ ಮಕ್ಕಳೇ, ನಮಸ್ಕಾರ ಮಾಡಿ ಕಣ್ಣಿಗೆ ಹೊತ್ಕೊಳ್ತಾ ಹೋಗ್ತಾರೆ. ಅವಳು ಹೆಜ್ಜೆ ಇಟ್ಟಂತಹ ಜಾಗದಲ್ಲಿದ್ದಂತಹ ಧೂಳನ್ನು ತೆಗೆದುಕೊಂಡು ನೆತ್ತಿಗೆ ಧರಿಸ್ಕೊತಾರೆ. ನೋಡಿ ಎಷ್ಟು ಶ್ರೇಷ್ಠ ಅಂತ ಭಾವಿಸ್ತಾರೆ ಮಕ್ಕಳೇ. ಅವರು ಎಷ್ಟು ದೇವರ ಸ್ವರೂಪಿ, ದೇವರನ್ನೇ ಕಂಡಂತೆ ಆಗ್ತಾ ಇದೆ ಅವರಿಗೆ ಬನದಮ್ಮನ ಹಳ್ಳಿಯ ಜನರು. ಶಾಂತಲೆ ಎಷ್ಟು ತಡೆದರೂ ಅವರ ಭಕ್ತಿಯ ಪ್ರದರ್ಶನ ನಿಲ್ಲಲೇ ಇಲ್ಲ. ನಾವು ಎಷ್ಟೊತ್ತಿ ದೇವರಿಗೆ ನಮಸ್ಕಾರ ಮಾಡ್ತೇವೆ, ಮುಂದೆ ಹೋಗಿ ಅನ್ನೋ ಹೋಗಕ್ಕಾಗಲ್ಲ. ಯಾಕೆಂದ್ರೆ ನಮ್ಗೆ ಆ ದೇವರನ್ನ ಮತ್ತೆ ಕಾಣಬೇಕು ಅನಿಸುತ್ತೆ. ಹಾಗೆ ಈ ಮಕ್ಕಳಲ್ಲೂ ಇಲ್ಲಿಯ ಜನರಲ್ಲೂ ಕೂಡ ಆಗಿದೆ ಮಕ್ಕಳೇ. ಕೊನೆಗೆ ಉದಯಾದಿತ್ಯ ಪ್ರಯಾಸದಿಂದ ಕಷ್ಟಪಟ್ಟು ತಡೆಯಬೇಕಾಗ್ತದೆ. ಎಲ್ಲ ದೈವದವರು ಒಂದೇ ಸಮನೆ ಕೂಗುತ್ತಾರೆ. ಒಂದು ಬೊಕ್ಕಸಕ್ಕೆ ಒಪ್ಪಿಸಿಕೊಳ್ಳದ ಹೊರತು ಮಹಾರಾಣಿಯವರ ಮತ್ತು ಉದಯಾದಿತ್ಯರ ಅಥವಾ ಯುವರಾಜಕುಮಾರರ ಪಾದಗಳನ್ನು ಬಿಡುವುದಿಲ್ಲ ಎಂಬ ಹಠವನ್ನ ಹಿಡಿತಾರೆ. ಆಗ ಶಾಂತಲೆ ಈ ರೀತಿಯ ಮಾತುಗಳನ್ನು ಆಡ್ತಾರೆ. ಮತ್ತೆ ಏನ್ ಹೇಳ್ತಾರೆ ಕೇಳಿ. ಅಣ್ಣಂದಿರ, ತಾಯಂದಿರೆ, ಇದು ಈ ಒಂದನ್ನು ನೇರವಾಗಿ ನಾನು ರಾಜ್ಯದ ಕೋಶಕ್ಕೆ ಸೇರಿಸುವುದಿಲ್ಲ. ಇದು ದೈವದ ದುಡ್ಡು, ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ. ಕೇಳಿ, ನನಗೆ ಬಹಳ ದಿನಗಳಿಂದಲೂ ಒಂದು ಆಸೆ ಇದೆ. ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾದೇಗುಲವನ್ನು ರಾಜಧಾನಿ ದ್ವಾರಸಮುದ್ರದಲ್ಲಿ ನಿರ್ಮಿಸಬೇಕು ಎಂದು. ಅವಳಿ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು. ವೇಲಾಪುರಿಯ ಚೆನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು. ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಒಂದು ವಿನಿಯೋಗವಾಗಲಿ. ಆದರೆ ಒಂದು ಮಾತು, ಏನು ತಾಯಿ? ಅಣ್ಣಂದಿರ, ತಾಯಂದಿರೆ, ಇದು ಈ ಒಂದು ನೇರವಾಗಿ ನನ್ನ ರಾಜ್ಯದ ಕೋಶಕ್ಕೆ ಸೇರಬಾರದು, ಬೊಕ್ಕಸಕ್ಕೆ ಸೇರಬಾರದು, ಖಜಾನೆಗೆ ಸೇರಬಾರದು. ಇದು ಯಾವುದೊಂದು ದೈವದದು, ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ. ದೇವರ ಕಾರ್ಯಕ್ಕೆ ವಿನಿಯೋಗ ಆಗಬೇಕು. ಕೇಳಿ, ನನಗೆ ಬಹಳ ದಿನಗಳಿಂದ ಒಂದು ಆಸೆ ಇದೆ ಪ್ರಜೆಗಳೇ.
ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವನ್ನ ರಾಜಧಾನಿ ದ್ವಾರ ಸಮುದ್ರದಲ್ಲಿ ಎಲ್ಲಿ ನಿರ್ಮಾಣ ಮಾಡಬೇಕು? ದ್ವಾರ ಸಮುದ್ರದಲ್ಲಿ ನಿರ್ಮಿಸಬೇಕು. ಅವಳಿ ದೇವಾಲಯಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿ ಆಗಬೇಕು. ಅವಳಿ ದೇವಾಲಯಗಳು ಅಂತ ಹೇಳ್ತೀವಿ. ಇನ್ನೊಂದು ವೇಲಾಪುರಿ. ಒಂದು ದ್ವಾರ ಸಮುದ್ರದಲ್ಲಿ, ಇನ್ನೊಂದು ವೇಲಾಪುರಿ. ವೇಲಾಪುರಿ ಅಂದ್ರೆ ಬೇಲೂರು ಮಕ್ಕಳೇ. ದ್ವಾರ ಸಮುದ್ರ ಅಂದ್ರೆ ಹಳೇಬೀಡು. ವೇಲಾಪುರಿಯಲ್ಲಿ ಚೆನ್ನಕೇಶವ ದೇವಾಲಯ ನೀವೀಗ ಹೋದ್ರೆ ಅಲ್ಲಿ ನೋಡ್ಬೋದು ಮಕ್ಕಳೇ. ದ್ವಾರ ಸಮುದ್ರದಲ್ಲಿ ಅಂದ್ರೆ ರಾಜಧಾನಿ ಹಳೇಬೀಡಿನಲ್ಲಿ ಅವಳಿ ದೇವಾಲಯಗಳು. ಇವು ಶ್ರೀಮಂತಿಗೆ ಕಲೆ ನೀವು ನೋಡಬೇಕು ಅಂದ್ರೆ ಬೇಲೂರು ಮತ್ತು ಹಳೇಬೀಡಿಗೆ ಹೋದ್ರೆ ಇದನ್ನ ನೋಡಬಹುದಾಗಿದೆ. ದೇವಾಲಯಗಳಲ್ಲಿ ಭವ್ಯತೆ ನೆಲೆಗೊಂಡು ಅಂತಹ ಒಂದು ಕಲಾಪೂರ್ಣ ದೇವಾಲಯಕ್ಕಾಗಿ ಈ ಒಂದು ವಿನಿಯೋಗವಾಗಲಿ. ಆದರೆ ಒಂದು ಮಾತು, ಹಾಗಾಗಿ ದ್ವಾರ ಸಮುದ್ರದಲ್ಲಿ ವೇಲಾಪುರಿಯಲ್ಲಿ 2 ದೇವಾಲಯಗಳು ನಿರ್ಮಾಣ ಆಗಿದ್ದಾವೆ ಮಕ್ಕಳೇ. ನೀವು ಅಲ್ಲಿ ಹೋದ್ರೆ ಈ ದೇವಾಲಯಗಳನ್ನ ನೋಡಬಹುದಾಗಿದೆ. ಕೇತುಮಲ್ಲ ನಾಯಕರು ನಮಗೆಲ್ಲರಿಗೂ ಹಿರಿಯರು, ಪಿತೃ ಸಮಾನರು. ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಅವರ ಹೆಸರಿನಲ್ಲಿಯೇ ನಿರ್ಮಾಣವಾಗಲಿ. ಶ್ರೀ ಕೇತುಮಲ್ಲ ನಾಯಕರ ಹೆಸರಿನಲ್ಲೇ ಒಂದು ಶಿಲಾಶಾಸನ ಸಾಕ್ಷೀಕರಿಸಲಿ. ನೋಡಿ, ಇವಳ ಒಂದು ನಿರ್ಣಯ ಏನು ಅನ್ನೋದನ್ನ ಗಮನಿಸಿ ಮಕ್ಕಳೇ. ಕೇತುಮಲ್ಲ ನಾಯಕರು ನಮ್ಮೆಲ್ಲರಿಗೂ ಹಿರಿಯರು, ಪಿತೃ ಸಮಾನರು. ಪಿತೃ ಅಂದ್ರೆ ತಂದೆ. ತಂದೆ ಸಮಾನರಾಗಿರ್ತಕ್ಕಂತಹ ಇವರು ಈ ಮುಂದೆ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗ್ತಕ್ಕಂತಹ ಅವಳಿ ದೇವಾಲಯಗಳು ಹಳೇಬೀಡು ಮತ್ತು ಬೇಲೂರು ಅಥವಾ ದ್ವಾರ ಸಮುದ್ರ ಮತ್ತು ವೇಲಾಪುರ. ಶ್ರೀ ಕೇತುಮಲ್ಲ ನಾಯಕರ ಹೆಸರಿನಲ್ಲಿ ಒಂದು ಶಿಲಾಶಾಸನ ಸಾಕ್ಷೀಕರಿಸಬೇಕು. ಆ ಭಾಗದಲ್ಲಿ ಒಂದು ಶಿಲೆಯ ಮೇಲೆ ಇವರ ಹೆಸರನ್ನ ಸಾಕ್ಷೀಕರಿಸಿ ಬರೆಸಬೇಕು ಅಂತಕ್ಕಂತಹ ಮಾತನ್ನ ಶಾಂತಲಾದೇವಿ ನಿರ್ಣಯವನ್ನ ಕೊಡ್ತಾಳೆ. ಮತ್ತೆ ಕೇತುಮಲ್ಲ ನಾಯಕ ಏನು ಹೇಳಬರಟ ಬೇಡಮ್ಮ ಅನ್ನೋದಕ್ಕೇನು ಹೊರಟಿದರು. ಆದರೆ ಬನದಮ್ಮನ ಹಳ್ಳಿಯ ಜನ ಬಿಡಲಿಲ್ಲ. ಮಹಾತಾಯಿ ಹಾಗೇ ಆಗಲಿ, ಕೇತುಮಲ್ಲಪ್ಪನ ಹೆಸರಿನಲ್ಲಿ ಕೊಟ್ಟೋಣವಾಗಲಿ ಎಂದು ಒಕ್ಕೊರಲಿನಲ್ಲಿ ಕೂಗಿದರು. ನೋಡಿ ಎಂತಹ ಮಾತು. ಕೇತುಮಲ್ಲ ನಾಯಕ ಏನೋ ಹೇಳಲಿಕ್ಕೆ ಹೋಗ್ತಾರೆ. ಆದರೆ ಅಷ್ಟೊತ್ತಿಗೆ ಬನದಮ್ಮನ ಹಳ್ಳಿಯ ಜನರೆಲ್ಲ ಜೋರಾಗಿ ಕೂಗುತ್ತಾರೆ, ಮಹಾತಾಯಿ ಹಾಗೇ ಆಗಲಿ, ಕೇತುಮಲ್ಲಪ್ಪನ ಹೆಸರಿನಲ್ಲಿ ಕಟ್ಟೋಣವಾಗಲಿ ಎಂದು ಒಕ್ಕೊರಲಿನ ಒಂದೇ ಧ್ವನಿಯಲ್ಲಿ ಹೇಳಲಿಕ್ಕೆ, ಒಂದೇ ಧ್ವನಿಯಲ್ಲಿ ಕೂಗುತ್ತಾರೆ ಮಕ್ಕಳೇ. ಆಗ ಅದೇ ರೀತಿಯಾಗಿ ಅವರ ಹೆಸರಿನಲ್ಲಿ ಒಂದು ಶಿಲಾಶಾಸನವನ್ನು ಕೂಡ ಬರೆಸಿ ಹಾಕಿದರು. ಜೊತೆಯಲ್ಲಿ ಮತ್ತೊಂದು ಕೂಗು, ಕಟ್ಟುವ ದೇವಾಲಯಗಳು ಹೊಯ್ಸಳೇಶ್ವರ, ಶಾಂತಲೇಶ್ವರ ಎನ್ನಿತು. ಹೊಯ್ಸಳೇಶ್ವರ ಮತ್ತು ವಿಷ್ಣುವರ್ಧನ ಮತ್ತು ಶಾಂತಲಾದೇವಿ ಹೆಸರಿನಲ್ಲಿಯೇ ಈ ದೇವಾಲಯಗಳು ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಅಲ್ಲಿಯ ಜನತೆಯ ಕೂಗಾಗಿತ್ತು ಮಕ್ಕಳೇ. ಹೌದು, ಹೊಯ್ಸಳೇಶ್ವರ ಶಾಂತಲೇಶ್ವರಿಗೆ ಜಯವಾಗಲಿ ಎಂದು ಘೋಷಿಸಿತು ಸಾಸಲು ಬನದಮ್ಮನಹಳ್ಳಿಯ ಭಾಗ್ಯವಂತ ಜನತೆ. ಅಲ್ಲಿದ್ದಂತಹ ಸಾಸಲಿನ ಜನತೆ, ಬನದಮ್ಮನಹಳ್ಳಿಯ ಜನತೆ ಎಲ್ಲರೂ ಕೂಗುತ್ತಾರೆ ಮಕ್ಕಳೇ, ಈ ಒಂದು ಹೊಯ್ಸಳೇಶ್ವರಿಗೆ ಜಯವಾಗಲಿ ಮತ್ತೆ ನಮ್ಮ ಶಾಂತಲೇಶ್ವರಿಗೆ ಜಯವಾಗಲಿ ಅಂತಕ್ಕಂತಹ ಕೂಗನ್ನು ಕೂಗುತ್ತಾರೆ. ಬನದಮ್ಮನ ಹಳ್ಳಿಯ ಜನತೆಗೆ ಒಂದು ಭಾಗ್ಯವೇ ಬಂದಂತೆ ಆಗ್ತದೆ. ಅತ್ತಿಗೆ ಮೈದುನರು ತಮ್ಮ ತಮ್ಮ ಕುದುರೆಗಳನ್ನು ಏರಿ ಸಾಸಲು ಬನದಮ್ಮನ ಹಳ್ಳಿಯ ಜನತೆ ಕೂತ್ಕೋತಾರೆ. ಏರಿದರು ಸಾಸಲು ಬನದಮ್ಮನ ಹಳ್ಳಿಯ ಜನತೆ ಈ ರೀತಿ ಕೂಗುತ್ತಾರೆ, ಮಹಾರಾಣಿಯವರಿಗೆ ಜಯವಾಗಲಿ, ಯುವರಾಜಕುಮಾರರಿಗೆ ಜಯವಾಗಲಿ, ಹೊಯ್ಸಳೇಶ್ವರಿಗೆ ಜಯವಾಗಲಿ ಎಂದು ಹರ್ಷಘೋಷ ಮೂಡಿತು. ಅಲ್ಲಿಂದ ಅವರು ಬೀಳ್ಕೊಟ್ಟಂತಹ ಸಂದರ್ಭದಲ್ಲಿ ಕುದುರೆಯನ್ನೇರಿದರು. ಆ ಸಂದರ್ಭದಲ್ಲಿ ಸಾಸಲು ಬನದಮ್ಮನ ಹಳ್ಳಿಯ ಜನ ಮಹಾರಾಣಿಯವರಿಗೆ ಜಯವಾಗಲಿ, ಯುವರಾಜಕುಮಾರರಿಗೆ ಜಯವಾಗಲಿ, ಹೊಯ್ಸಳೇಶ್ವರಿಗೆ ಜಯವಾಗಲಿ ಮತ್ತು
ಆ ಜೋರಾಗಿ ಕೂಗುತ್ತಾ ಮತ್ತೆ ಮತ್ತೆ ಸಂತೋಷಭರಿತರಾಗಿ ಕೂಗುತ್ತಾರೆ ಮಕ್ಕಳೇ. ಇಷ್ಟು ಈ ಪ್ರಜಾನಿಷ್ಠೆ ಪಾಠದಲ್ಲಿ ನೀವು ಅರ್ಥಕೊಳ್ಬೇಕಾಗಿರ್ತಕ್ಕಂತಹ ವಿಚಾರ ಮಕ್ಕಳೇ. ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟು ಅರ್ಥ ಆದಮೇಲೆ ನೀವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೀರಿ ಅಂತಕ್ಕಂತಹ ಮಾತನ್ನ ಹೇಳೋದಾದ್ರೆ, ನಿಮಗೆ ಒಂದೆರಡು ಮೂರು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ ಮಕ್ಕಳೇ. ನೀವು ಅದಕ್ಕೆ ಉತ್ತರಗಳನ್ನ ಕೊಡ್ತಾ ಹೋಗ್ಬೇಕು. ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ನಡೆಯಿತು. ಎಲ್ಲಿ ನಡೆಯಿತು ಮಕ್ಕಳೇ? ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ನಡೆಯಿತು. ನಿನ್ನೆಯ ತರಗತಿಯಲ್ಲಿ ನಿಮಗೆ ಹೇಳಿದೆ ಮಕ್ಕಳೇ. ಎಲ್ಲಿ ನಡೀತು ಹೇಳಿ? ಹೌದು, ಮುಡುಕುತೆರೆ ಮತ್ತು ಮಳವಳ್ಳಿ ಮತ್ತು ಮುಡುಕುತೆರೆಯ ಒಂದು ಭಾಗದಲ್ಲಿ ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ನಡೀತಿದೆ ಮಕ್ಕಳೇ. ಸಾಮ್ರಾಟ ಅಂದ್ರೆ ವಿಷ್ಣುವರ್ಧನ ದೊರೆ ರಾಜಧಾನಿಯಲ್ಲಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಹೇಳಿ? ಶಾಂತಲಾದೇವಿ ಮಹಾರಾಣಿ, ಹೌದಲ್ವಾ? ಎಸ್. ಮುಂದೆ ಇನ್ನೊಂದು ಪ್ರಶ್ನೆ. ಬನದಮ್ಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿಯನ್ನ ನಡೆಸ್ತಾ ಇದ್ರು ಅಥವಾ ಪಂಚಾಯಿತಿ ಸೇರಿದ್ರು ಮಕ್ಕಳೇ? ಬನದಮ್ಮನಹಳ್ಳಿಯ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಕೂತ್ಕೊಂಡು ಪಂಚಾಯಿತಿಗೆ ಸೇರಿರ್ತಾರೆ ಮಕ್ಕಳೇ, ಹೌದಲ್ವಾ? ಎಸ್, ನೆನಪಲ್ಲಿದೆ, ಚೆನ್ನಾಗಿ. ಈ ಬನದಮ್ಮನಹಳ್ಳಿಯಲ್ಲಿ ನ್ಯಾಯ ತೀರ್ಮಾನ ಆಗ್ತಾ ಇದ್ದಂತಹ ವಿಚಾರ ಯಾರ ಒಂದು ನ್ಯಾಯವನ್ನ ತೀರ್ಮಾನವನ್ನ ಅಥವಾ ಯಾರ ನಡುವಿನ ನ್ಯಾಯ ತೀರ್ಮಾನವನ್ನ ಮಾಡಲಿಕ್ಕೆ ಕೂತಿದ್ರು ಮಕ್ಕಳೇ? ಹೇಳಿ, ಇಬ್ರು, ವೀರಣ್ಣ ಮತ್ತು ಈರಣ್ಣ, ಇವರ ಒಂದು ನ್ಯಾಯ ತೀರ್ಮಾನಕ್ಕೋಸ್ಕರ ಅಲ್ಲಿ ಕೂತಿರ್ತಾರೆ. ಅದೇ ರೀತಿಯಾಗಿ ನೀವು ಈ ಪಾಠದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿ ಮಕ್ಕಳೇ. ಆ ಉತ್ತರಗಳನ್ನು ಬರೆದು ಮತ್ತೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಉತ್ತರ ಬರೆದು ತರಗತಿ ಶಿಕ್ಷಕರಿಗೆ, ನಿಮ್ಮ ಕನ್ನಡ ವಿಷಯ ಶಿಕ್ಷಕರಿಗೆ ತೋರಿಸಿ ಅಂತ ಹೇಳ್ತಾ ಇವತ್ತಿನ ಪಾಠ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.